ಸ್ನೇಹಿತರೆ ನಮಸ್ಕಾರ. ಇ ಕೆ ವೈ ಸಿ ಅಂತ ಹೇಳ್ತಾ ಇದ್ದಾರೆ. ಭಾರತ್ ಗ್ಯಾಸ್ ಆಗಿರಲಿ, ಯಾವುದಾದ್ರೂ ಗ್ಯಾಸ್ ಆಗಿರಲಿ, ಇ-ಕೆ-ವೈ-ಸಿ ಬಗ್ಗೆ ಹೇಳಿದ ತಕ್ಷಣನೇ ಎಲ್ಲರಿಗೂ ಭಯ ಆಗ್ತಾ ಇದೆ. ಎಲ್ಲರೂ ಓಡೋಗ್ತಾ ಇದ್ದಾರೆ. 16ನೇ ತಾರೀಕು ಲಾಸ್ಟ್ ಡೇಟು. ಈ ತಿಂಗಳು 16ನೇ ತಾರೀಕು ಲಾಸ್ಟ್ ಡೇಟು. ನೀವು ಅಕಸ್ಮಾತ್ ಮಾಡಿಸ್ಲಿಲ್ಲ ಅಂತ ಅನ್ಕೊಳ್ಳಿ, ₹2,000 ಒಂದು ಗ್ಯಾಸ್ಗೆ ₹2,000 ಕೊಡಬೇಕಾಗತ್ತೆ. 900 ಚಿಲ್ಲರೆ ಇವಾಗ ನೀವೇನ್ ಕೊಡ್ತಾ ಇದ್ದೀರಾ ಒಂದು ಗ್ಯಾಸ್ಗೆ. ಇ-ಕೆ-ವೈ-ಸಿ ಮಾಡದಿದ್ದ ಪಕ್ಷದಲ್ಲಿ ನೀವು ಒಂದು ಗ್ಯಾಸ್ಗೆ ₹2,000 ಕೊಡಬೇಕಾಗತ್ತೆ ಅಂತ ಅಂದ್ರೆ ನಿಮ್ಗೆ ಸಬ್ಸಿಡಿ ಏನ್ ಬರ್ತಾ ಇದೆ ಅದು ಇನ್ ಮುಂದೆ ಬರೋದಿಲ್ಲ. ಅದನ್ನ ನೀವು ತಿಳ್ಕೊಬೇಕು. ಯಾವ ತರ ಮಾಡಬೇಕು ಇ-ಕೆ-ವೈ-ಸಿ ಅಂತ ಅಂದ್ರೆ ಕೊನೆಗಂಟ ನೋಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ ಹೋಗಬೇಡಿ. ಇ-ಕೆ-ವೈ-ಸಿ ಅಂದಿದ ತಕ್ಷಣನೇ ಎಲ್ಲಾರು ಏನ್ ಮಾಡ್ತಾ ಇದಾರೆ, ಲೈನ್ ಮಾಡ್ಕೊಂಡು ಹೋಗ್ಬಿಟ್ಟು ಭಾರತ್ ಗ್ಯಾಸು ಇಲ್ಲ ಅಂದ್ರೆ ಇಂಡಿಯನ್ ಗ್ಯಾಸು ಅಲ್ಲಿ ಹೋಗಿ ಲೈನ್ ಅಲ್ಲಿ ನಿಂತ್ಕೊಂತಾ ಇದ್ದಾರೆ. ಅಲ್ಲಿ ಗಂಟ ಹೋಗ್ಬೇಕಾಗಿಲ್ಲ. ನೀವು ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲ್ ನಲ್ಲೇನೆ ನೀವು ಇ-ಕೆ-ವೈ-ಸಿ ನ ಮಾಡಬಹುದು. ನಾನು ಇವತ್ತು ಹೇಳ್ತಾ ಇರೋಂಥದ್ದು ಹಲೋ BPCL ಬಗ್ಗೆ ಹೇಳ್ತಾ ಇದ್ದೀನಿ. ಅಂದ್ರೆ ಭಾರತ್ ಗ್ಯಾಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇ ತರ ಪ್ರತಿಯೊಬ್ಬರಿಗೂ ಒಂದೊಂದು ಆ್ಯಪ್ ಇದೆ. ಆರಾಮಾಗಿ ಆ ಆ್ಯಪ್ ಇಂದ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಇ-ಕೆ-ವೈ-ಸಿ ನೀವು ಮನೆಯಲ್ಲೇ ಕುಳಿತುಕೊಂಡು ನಿಮ್ಮ ಮೊಬೈಲ್ ಅಲ್ಲೇ ನೀವು ಮಾಡ್ಕೊಬಹುದು. ಹಲೋ BPCL ಅನ್ನೋ ಆ್ಯಪ್ ನ ನೀವು ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡೋಕ್ಕಿಂತ ಮುಂಚೆ ಮೇನ್ ಫೇಸ್ ರೀಡಿಂಗ್ಗೋಸ್ಕರ, ಫೇಸ್ ಅಥೆಂಟಿಕೇಶನ್ಗೋಸ್ಕರ ಆಧಾರ್ ಫೇಸ್ RD ಅಂತ ಒಂದು ಆ್ಯಪ್ ಬರುತ್ತೆ. ಅದನ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡಿದ ನಂತರ ನೀವು ಹಲೋ BPCL ಅನ್ನೋ ಒಂದು ಆ್ಯಪ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಫಸ್ಟ್ ನೀವು ಲಾಗಿನ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಯಾವುದು ನಮೂದನೆ ಆಗಿದೆ, ಯಾವುದು ಅದ್ರ ಜೊತೆ ಅಂದ್ರೆ ನಿಮ್ಮ ಆಧಾರ್ ಜೊತೆ ಯಾವುದು ಲಿಂಕ್ ಆಗಿದೆ, ನಿಮ್ಮ ಗ್ಯಾಸ್ ಜೊತೆ ಯಾವ್ದು ಲಿಂಕ್ ಆಗಿದೆ ಅದ್ರ ಜೊತೆ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿಕೊಂಡಿದ ತಕ್ಷಣನೇ ನಿಮ್ಗೆ ಮೇನ್ ಪೇಜ್ ಅಲ್ಲೇ ನಿಮ್ಗೆ ಇ-ಕೆ-ವೈ-ಸಿ ಒಂದು ಆಪ್ಷನ್ ಬರುತ್ತೆ. ಆ ಇ-ಕೆ-ವೈ-ಸಿ ಆಪ್ಷನ್ ಬಂದಿದ ನಂತರ ನಿಮಗೆ ಪೂರ್ತಿ ಸ್ಟೇಟ್ಮೆಂಟ್ ಬರುತ್ತೆ. ಏನ್ ಮಾಡಬೇಕು ಏನು ಎತ್ತ ಅಂತ ಇರ್ತದೆ. ಅಲ್ಲಿ ನೀವು ಅದನ್ನ ಟಿಕ್ ಮಾಡಿದ ನಂತರ ಫೇಸ್ ರೀಡಿಂಗ್ಗೋಸ್ಕರ ಕೆಳಗಡೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫೇಸ್ ರೀಡಿಂಗ್ ಆಗುತ್ತೆ. ಫೇಸ್ ರೀಡಿಂಗ್ ಆಗಿದ ತಕ್ಷಣ ನಿಮ್ಗೆ ಆಧಾರ್ ಇ-ಕೆ-ವೈ-ಸಿ ನಿಮ್ದು OTP ಬರುತ್ತೆ. OTP ಹಾಕೋಬೇಕಾಗತ್ತೆ. ಇನ್ ಕೇಸ್ ನಿಮ್ಗೆ OTP ಬರ್ಲಿಲ್ಲ ಅಂತ ಅನ್ಕೊಳ್ಳಿ, ಹಾಗಾದ್ರೆ ನಿಮ್ಮ ಆಧಾರ್ ಅಲ್ಲಿ OTP ಲಾಕ್ ಆಗಿರುತ್ತೆ. ಅದನ್ನ ನೀವು ಅನ್ಲಾಕ್ ಮಾಡಬೇಕು ಅಂತ ಅಂದ್ರೆ ಆಧಾರ್ ಅನ್ನೋ ಒಂದು ಅಪ್ಲಿಕೇಶನ್ ಇದೆ. ಅದನ್ನು ಸಹ ನೀವು ಗೂಗಲ್ ಆ್ಯಪ್ ಅಲ್ಲಿ ಅಂದ್ರೆ ಆ್ಯಪ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಆಧಾರ್ ಅಲ್ಲಿ ನೀವು ಲಾಗಿನ್ ಮಾಡ್ಕೊಂಡು ಅಲ್ಲಿ ನಿಮ್ದು ಅನ್ಲಾಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಗೆ ಆರಾಮಾಗಿ ನಿಮ್ಗೆ OTP ಬರುತ್ತೆ. OTP ಹಾಕ್ಬಿಟ್ಟು ನೀವು ಇ-ಕೆ-ವೈ-ಸಿ ನ ಮಾಡಬಹುದು. ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗಬೇಡಿ. 16ನೇ ತಾರೀಕೆ ಲಾಸ್ಟು. 16ನೇ ತಾರೀಕು ಒಳಗಡೆ ಯಾರು ಮಾಡಿರ್ತೀರಾ ಅವ್ರದ್ದು ಸಬ್ಸಿಡಿ ಹಂಗೆ ಕಂಟಿನ್ಯೂ ಆಗುತ್ತೆ. 900 ಚಿಲ್ಲರೆನೆ ನಿಮ್ದು ಗ್ಯಾಸ್ ಅಂದು ಅಮೌಂಟ್ ಆಗುತ್ತೆ. ಅದೇ ಅಕಸ್ಮಾತ್ ನೀವು ಇ-ಕೆ-ವೈ-ಸಿ ಮಾಡಲಿಲ್ಲ ಅಂದ ಪಕ್ಷದಲ್ಲಿ ಪ್ರತಿ ಒಂದು ಗ್ಯಾಸ್ಗೆ 16ನೇ ತಾರೀಕೆ ಲಾಸ್ಟು. ಈ ತಿಂಗಳು 16ನೇ ತಾರೀಕೆ ಲಾಸ್ಟು. ಅದಾದ ನಂತರ ನಿಮ್ಗೆ ಪ್ರತಿ ಒಂದು ಗ್ಯಾಸ್ಗೂ ನೀವು ₹2,000 ಕೊಡಬೇಕಾಗತ್ತೆ. ಎಚ್ಚರ ಇರಲಿ, ಅದನ್ನ ಮಾತ್ರ ಜ್ಞಾಪನ ಇಟ್ಕೊಳ್ಳಿ. ಇಷ್ಟು ಹೇಳ್ತಾ ಈ ಸಂಚಿಕೆನ ಮುಗಿಸ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ನಿಮ್ಗೆ ಬೇಕಾದಂತಹ ನಿಖರವಾದಂತಹ ಮತ್ತು ಪ್ರಖರವಾದಂತಹ ವಿಚಾರಗಳು ನಮ್ಮ DBS ಚಾನಲ್ ಅಲ್ಲಿ ನಿಮಗೋಸ್ಕರ ಅಂತಾನೆ ಕೊಡ್ತೀನಿ. ನಮಸ್ಕಾರ.